ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಸೋಮವಾರ. ಇನ್ನು ಸೋಮವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಗೊಬ್ಬರ ಲೋಡ್ ಬಂದಿತ್ತು. ಇಲ್ಲೇ ಆಲ್ಟ್ ಆಗಿತ್ತು. ಹಂಗಾಗಿ ಇಳಿಸೋದಕ್ಕಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಜನನೆಲ್ಲ ಕೂಡ ಆಗ್ತಾಯಿದ್ರು. ಅಂದರೆ ಇವತ್ತು ಡೈಲಿ ಕೆಲ್ಸಕ್ಕೆ ಬರೋರು ಕೈ ಕೊಟ್ಬಿಟ್ರು, ಬರೋದಿಲ್ಲ ಅಂತ ಹೇಳ್ಬಿಟ್ಟು 10 ಜನನೂ ಒಂದೇ ದಿನ ರಜೆ ಹಾಕ್ಬಿಟ್ರು. ಹಾಗಾಗಿ ನಮ್ಮ ಮನೆಯವರು ಹೋಗ್ಬಿಟ್ಟು ಸಡನ್ನಾಗಿ ಯಾರ್ಯಾರು ಸಿಗ್ತಾರೋ ಅವ್ರನ್ನೇ ಕರ್ಕೊಬಂದು ಇವಾಗ ಅನ್ಲೋಡ್ ಮಾಡಿಸ್ತಾ ಇದ್ದಾರೆ. ಇದು ಬಂದುಬಿಟ್ಟು ಫುಲ್ಲು ಗೊಬ್ಬರದ ಲೋಡ್ ಬೆಂಗಳೂರಿಂದನೂ ಇಲ್ಲಿ ಹಾಸನದಿಂದ ಬಂದಿದೆ ಅನಿಸುತ್ತೆ. ಬಂದುಬಿಟ್ಟು ಊರೊಳಗೆ ಆಲ್ಟ್ ಆಗಿತ್ತು. ಬೆಳಗ್ಗೆ ಹೋಗ್ಬಿಟ್ಟು ನಮ್ಮ ಮನೆಯವರು ಇನ್ನು ಕರ್ಕೊಬಂದರು. ಕರ್ಕೊಬಂದ ತಕ್ಷಣ ನಾನು ನಿಲ್ಲಿಸಿದ್ದಾರೆ. ಜಾಗ ಸ್ವಲ್ಪ ಇಕ್ಕಟ್ಟಿದೆ, ಅದಕ್ಕೆ ಎಲ್ಲ ಐಡಿಯಾ ನೋಡ್ತಾ ಇದ್ದಾರೆ ಯಾವ ಕಡೆ ತಿರ್ಗಿಸ್ಕೋಬೇಕು ಗಾಡಿ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 8 ಗಂಟೆ 10 ಆಗ್ತಾ ಇದೆ. ನಾನು ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅವಾಗ ಸ್ಟಾರ್ಟ್ ಮಾಡಿಬಿಡ್ತವೆ ನೋಡಿ ಕೋಳಿಗಳು. ಒಂದು ಮೊಟ್ಟೆ ಇಡಕ್ಕೆ ಬಂದಿದೆ, ಅದು ಸುಮ್ಮನೆ ಜಾಗ ಕಾಡ್ತಾಯಿದೆ. ಯಾವ ಜಾಗದಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹುಡುಕಾಡ್ತಾ ಇದೆ ಜಾಗನ. ಅಡುಗೆ ಬಂದುಬಿಟ್ಟು ಇವತ್ತೇನಿಲ್ಲ, ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. 2 ದಿನದಿಂದ ನಮ್ಮ ಗುಂಡ ಉಪ್ಪಿಟ್ಟು ಅಂತ ಹಠ ಮಾಡ್ತಾಯಿದ್ದ. ಅವ್ನಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಇವಾಗ ಬೇಸಿಗೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಇವಾಗ ಇನ್ನೇನು ಮಾಡೋಣ ಒಂದು ಟೈಮ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇನ್ನೇನು ಇವಾಗ ರವೆ ಹಾಕಬೇಕು. ಆಗಲೇ ಇದೆಲ್ಲ ಕೂಡ ಕುದೀತಾ ಇದೆ. ಆಗಲೇ ತರಕಾರಿ ಎಲ್ಲ ಹಾಕಿದ್ದೀನಿ. ತರಕಾರಿ ಅಂದರೆ ಕ್ಯಾರೆಟು ಬೀನ್ಸ್ ಏನು ಹಾಕಿಲ್ಲ, ಮಾಮೂಲು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅಷ್ಟಾಗಿದೆ ಅಷ್ಟೇ. ಸ್ವಲ್ಪ ಕಾಳು ಐಟಮ್, ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಅವೆಲ್ಲ ಹಾಕಿದ್ದೀನಿ. ಇನ್ನು ರವೆ ಕೂಡ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಮಾಡಬೇಕು. ಇವತ್ತಿನ ಕೆಲಸ ಬೇಜಾನಿದೆ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಅಂತೂ ಒಂದು 4 ಜನ ಸಿಕ್ಕಿದ್ದಾರೆ, ಕರ್ಕೊಬಂದ ತಕ್ಷಣ ನಮ್ಮ ಮನೆಯವರು ಅವ್ರಿಗೆ ಫಸ್ಟು ತಿಂಡಿ ತರೋಣ ಅಂತ ಹೇಳ್ಬಿಟ್ಟು ಟಿಫನ್ಗೆ ಅಂತ ಹೇಳ್ಬಿಟ್ಟು ಊರೊಳಗೆ ಹೋಗಿದ್ರು. ಇನ್ನು ಒಂದು 4 ಜನ ಇಲ್ಲೆಲ್ಲ ಕೂಡ ಚೀಲ ಎಲ್ಲ ಹಾಕ್ತಾಯಿದ್ದಾರೆ. ಡ್ರೈವರ್ ಅಣ್ಣನಿಗೆ ಈ ಥರ ತಿರ್ಗಿಸ್ಕೊಳಪ್ಪ ಅಂತ ಹೇಳ್ತಾ ಇದ್ರು. ಅವರು ಬರೋದೇ ಇಲ್ಲ, ಜಾಗನೇ ಇಲ್ಲ, ಹಂಗೆ ಹಿಂಗೆ ಅಂತಿದ್ರು. ಮತ್ತು ಅನಿವಾರ್ಯ ಏನು ಮಾಡೋದಕ್ಕಾಗೋದಿಲ್ಲ, ಅವರು ತಿರ್ಗಿಸೋಕ್ಕಾಗಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಮತ್ತು ಅಲ್ಲಿಂದನೇ ಕೂಡ ಒತ್ಕೊಂಡು ಎಲ್ಲ ಕೂಡ ಇಲ್ಲೇ ಹಾಕ್ತಾಯಿದ್ರು. ಇನ್ನು ಒಲೆ ಗಿಲೆ ಎಲ್ಲ ತೆಗೆದ್ಬಿಟ್ಟೆ. ಏನು ಮಾಡೋಕ್ಕಾಗುತ್ತೆ, ಇವಾಗ ಗೊಬ್ಬರ ನೆನಿಬಾರ್ದು, ಸೇಫ್ಟಿಯಾಗಿರಬೇಕು, ಚೆನ್ನಾಗಿರ್ಬೇಕಂತಂದರೆ ಎಲ್ಲದಕ್ಕೂ ಅನುಕೂಲ ಮಾಡ್ಕೊಂಡಿರಬೇಕು. ಹಂಗಾಗಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಸ್ವಲ್ಪ ವಯಸ್ಸಾಗಿರೋರೆ, ಆದರೂ ಕೂಡ ಎಷ್ಟು ಸ್ಟ್ರೆಂತ್ ಇತ್ತು ಗೊತ್ತಾ ಅವ್ರಿಗೆ, ತುಂಬ ಸ್ಟ್ರಾಂಗ್ ಇದ್ದಾರೆ. ಅವ್ರು ಹೇಳ್ತಾಯಿದ್ರು, ನಾನು ಕೇಳಿದ್ರೆ ಅವ್ರು ಹೇಳ್ತಾಯಿದ್ರು, ನಾವು ಮುಂಚೆ ಎಲ್ಲ ಕೂಡ ಅಮಲಿ ಕೆಲಸ ಮಾಡಿರೋರಮ್ಮ, ಇದು ಯಾವ ಲೆಕ್ಕ ನಮಗೆ 40 kg 50 kg ಎಂಥ ಚೀಲನೇ ಒತ್ತೊತ್ತ ಹಾಕಿದ್ದೀವಿ ಅಂತ ಕೂಡ ಹೇಳ್ತಾಯಿದ್ರು ಅವರು. ಇನ್ನು ಚೀಲ ಎಲ್ಲ ಇಳಿಸೋದ್ರು, ಗೊಬ್ಬರ ಚೀಲ ನೋಡ್ತಾ ಇರೋ. ಟೋಟಲಿ ಬಂದುಬಿಟ್ಟು 210 ಚೀಲ ಏನೋ ಇದ್ದಾವಂತೆ. ಆ ಕಡೆ ಎಲ್ಲ ಫುಲ್ ಹಿಂದ್ಗಡೆಯಿಂದ ಹಾಕಿದ್ದಾರೆ. ಖಾಲಿ ಆಯಿತು ಅನ್ನೋಷ್ಟರಲ್ಲೇ ಮತ್ತೆ ಬಂತು, ಮತ್ತು ಮುಗಿ ಅಷ್ಟೇ. ಇದು ಬಂದುಬಿಟ್ಟು ರೈತ ಸಂಜೀವಿನಿ ಅಂತೇಳ್ಬಿಟ್ಟು ಗೊಬ್ಬರ, ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದು ಯಾವಾಗಲೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಇವರು. ತೆಂಗಿನ ಮರಕ್ಕೂ ಮತ್ತು ಅಡಿಕೆ ಗಿಡಕ್ಕೂ ಇನ್ನೇನು ಬೆಳೆಗೂ ಹಾಕ್ಬೋದು. ಎಲ್ಲ ಚಿತ್ರ ಕೂಡ ಕೊಟ್ಟಿದ್ದಾರೆ ನೋಡಿ, ಸುಮಾರು ಎಲ್ಲನೂ. ಬಾಳೆ, ಅಡಿಕೆ, ಶುಂಠಿ ಅದಕ್ಕೆಲ್ಲನೂ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಹಾಕ್ಬೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಈ ಗೊಬ್ಬರ ಮಾತ್ರ. ಅಡಿಕೆ ಗಿಡ ಅಷ್ಟೇ. ಇವಾಗ ಮಳೆ ಬಂದೈತಲ್ವ, ಈ ಗೊಬ್ಬರ ಒಂದು ಹಾಕಿ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ರಂತೂ ಕಲರ್ ಚೆನ್ನಾಗಿ ಬಂದುಬಿಡ್ತವೆ. ಇನ್ನು ಇವೆಲ್ಲ ಇಲ್ಲಿ ಎತ್ತಿಟ್ಟಿದ್ವಿ, ಅದೆಲ್ಲ ಕೂಡ ನಿಮಗೆ ಎತ್ತಿಡ್ಬೇಕು ನೀಟಾಗಿ. ಮತ್ತೆ ಬಿಸಿಲಂತೂ ಮಸ್ತ್ ಇದೆ ಬಿಡಿ, ಇವತ್ತು ಸಖತ್ತು ಬಿಸಿಲಿದೆ. ನೋಡಿ, ನೆನ್ನೆ ಇನ್ನು ಪೂಜೆ ಮಾಡಿ ಒಲೆ ಇಟ್ಟಿದ್ನ ಇಲ್ಲಿ ಈ ಕಡೆ. ಇನ್ನು ಜಾಗ ಆಗೋದಿಲ್ಲ ಅಂತೇಳ್ಬಿಟ್ಟು ಮತ್ತೆ ಎತ್ತಿಟ್ಟಿದ್ದೀವಿ. ಇಲ್ಲೆಲ್ಲಾದ್ರೂ ಇಟ್ಕೋಬೇಕು, ನೀರು ಕಾಯಿಸ್ಬೇಕಲ್ವಾ. ಹೆಂಗೆ ಸರಿ ಹೋಗ್ತೀನಿ. ನಮ್ಮ ಮನೆಯವರು ಸಿಲಿಂಡ್ರ್ ತುಂಬಿಸ್ಕೊಬಂದರು. ಅಂದರೆ ಹೇಳಿದ್ನಲ್ವ, ಇದು ಡಬಲ್ ಸಿಲಿಂಡ್ರ್ ಇರೋ ಹತ್ರ ಒಂದು ಸಿಲಿಂಡ್ರ್ ಇಸ್ಕೊಬಂದಿದ್ದಾರೆ. ಮತ್ತು ಅವ್ರಿಗೆ ನಮ್ಮದು ಖಾಲಿ ಸಿಲಿಂಡ್ರ್ ಕೊಟ್ಟು ಬಂದರು, ಅವ್ರು ಬುಕ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಸದ್ಯ ತುಂಬಿಸಿದ್ದಾರೆ. ಇಲ್ಲಾಂದರೆ ಸ್ವಲ್ಪ ತೊಂದರೆ ಆಗೋದು ಇವಾಗ. ಮತ್ತು ಅಡುಗೆ ಎಲ್ಲಿ ಮಾಡಬೇಕನ್ನೋದು ಒಂದು ಪಜ್ಜಿತಿ ಆಗ್ತಾಯಿತ್ತು. ಹಾಗಾಗಿ ಬೆಳಗ್ಗೆ ಇನ್ನು ಅದರಲ್ಲೇ ಮಾಡಿದೆ, ಗ್ಯಾಸಲ್ಲೇ ಮಾಡಿದೆ. ಇಷ್ಟಿದೆ ಚೀಲ. ಇನ್ನು ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಗೊಬ್ಬರ ಹಾಕೋದಕ್ಕೆ. ಇದೆಲ್ಲ ಕೂಡ ಖಾಲಿ ಆಗುತ್ತೆ. ತುಂಬ ಇದ್ದಾವೆ ಅಡಿಕೆ ಗಿಡ. ಟೋಟಲ್ ಎಷ್ಟಿದಾವೆ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ, ಕೇಳಬೇಕು ನಮ್ಮ ಮನೆಯವ್ರನ್ನ. ಒಳಗೆ ಬೇರೆ ಹೋಗಬೇಕು. ಅಂಗನವಾಡಿ ಟೀಚರು ಬೆಳಗ್ಗೆ ಫೋನ್ ಮಾಡಿದರು, ಅತ್ತೆ. ಅವ್ರ ಅತ್ತೆ ಆಗ್ಬೇಕು ನಮಗೆ, ಅಂಗನವಾಡಿ ಟೀಚರು ಫೋನ್ ಮಾಡಿದರು. ಒಂದು 2 ಗಂಟೆ 2:15 ಹಂಗೆ ಬಾ ಅಂತ ಹೇಳಿಬಿಟ್ಟು ಅಂಗನವಾಡಿ ಹತ್ರ ಹೋಗಬೇಕು. ಅವತ್ತು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ನಲ್ವ, ಎಂಟ್ರಿ ಮಾಡಿಸ್ಕೊಂಡಿರಲಿಲ್ಲ.
ಅವ್ರು ಇನ್ನೂ ಮೇಲಿಂದ ಆರ್ಡ್ರ್ ಬಂದಿರಲಿಲ್ಲಂತೆ, ಅದಕ್ಕೋಸ್ಕರ ಮತ್ತೆ ಬಂದಿದೆ. ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ತಾರೆ, ಕಣ್ಣು ಇದು ವೀಡಿಯೋ ಇಟ್ಬಿಟ್ಟು ಇದು ಮಾಡ್ಕೊತಾರೆ. ಮತ್ತು ನಮ್ಮದು ಆಧಾರ್ ಕಾರ್ಡದೆಲ್ಲ ಆಧಾರ್ ಕಾರ್ಡ್ ನಂಬರ್ ಅದೆಲ್ಲ ಬರ್ಕೊತಾರೆ, ಮತ್ತು ತಾಯಿ ಕಾರ್ಡ್ದು ಅದೆಲ್ಲ ಎಂಟ್ರಿ ಮಾಡ್ಕೊತಾರೆ ಅವರು. ಹಂಗಾಗಿ ಇವತ್ತು ಮಾಡ್ಕೊತೀವಿ. ಮಧ್ಯಾಹ್ನ ಹಂಗೆ ಬಾ ಅಂತ ಹೇಳಿದ್ದಾರೆ. ಇನ್ನು ಹೋಗೋಷ್ಟೊತ್ತಿಗೆ ಸ್ವಲ್ಪ ಕೆಲಸ ಇದೆ, ಮಾಡ್ಕೋಬೇಕು. ಪಾತ್ರೆ ಎಲ್ಲ ಹಂಗಿದ್ದಾವೆ, ತೊಳೆಯೋಣ ಅಂತಂದರೆ ಬಿಸಿಲು, ಅಲ್ಲಿ ಫುಲ್ಲು ಬಂಡೆ ಎಲ್ಲ ಸುಡ್ತಾ ಇರ್ತವೆ. ಆದ್ರೂ ಸ್ವಲ್ಪ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಹೇಳಿ. ತುಂಬ ದಿನ ಆಯಿತು ಊರೊಳಕ್ಕೆ ಹೋಗಿಲ್ಲ. ಇನ್ನು ಪವಿತ್ರ ಅವರೆಲ್ಲ ಕಾಯ್ತಾ ಇರ್ತಾರೆ ಯಾವಾಗ ಬರ್ತಾಳೆ ಅಂತ ಹೇಳ್ಬಿಟ್ಟು. ಹೋಗಬೇಕು, ಹೋಗಿ ಮಾತಾಡ್ಸ್ಕೊಬರ್ಬೇಕು, ತುಂಬ ದಿನ ಆಯಿತು. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡೋದಿದೆ, ಮಾಡ್ಕೋಬೇಕು, ಇರಲಿ ಅಂತ ಹೇಳಿ. ಇನ್ನು ನಮ್ಮದು ಒಂದು ಇಂದಿರಮ್ಮನ ಕಾಲದಲ್ಲಿ ಮನೆ ಇದೆ, ಒಂದು ಇಂದಿರಾ ಗಾಂಧಿ ಕಾಲದಲ್ಲಿ ಕೊಟ್ಟಿರೋ ಮನೆ ಇದೆ. ಅದು ಊರಲ್ಲಿದೆ, ಊರೊಳಗಿದೆ. ನಾವು ಬಂದುಬಿಟ್ಟು ಹಳೆ ಊರಲ್ಲಿದ್ದೀವಿ ಇವಾಗ ಇರೋ ಮನೆಯಲ್ಲಿ. ಅದಕ್ಕೆ ಅದು ಅತ್ತೆಯರು ಕಟ್ಸ್ಬಿಟ್ಟು ಹಂಗೆ ಬಿಟ್ಟಿದ್ರು ಅದನ್ನು. ಸುಮಾರು ವರ್ಷ ಆಗಿದೆ ಅದು ಕೂಡ ಕಟ್ಸ್ಬಿಟ್ಟು. ಸುಮ್ಮನೆ ಮಾಮೂಲಿ ಅಷ್ಟೇ ಶೀಟ್ ಹಾಕಿ ಬಿಟ್ಬಿಟ್ಟಿದ್ರು, ಕಲ್ಲಲ್ಲಿ ಕಟ್ಟಿರೋದು ಆ ಮನೆ ಕೂಡ. ಇವಾಗ ಇದು ಬೀಳೋ ಥರ ಇದೆ ಅಲ್ವಾ, ಅದಕ್ಕೆ ಈ ಕಡೆ ಮನೆಗೆ ಶಿಫ್ಟ್ ಆಗೋಣ ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಅವರು ಹೆಂಗೆ ಸ್ವಲ್ಪ ಕಷ್ಟಪಟ್ಟು ಸಂಘದಲ್ಲಿ ಲೋನ್ ಬರೆಸಿ ಸಾಲ ತಗೊಂಡು ಅದನ್ನು ರೆಡಿ ಮಾಡಿಸ್ತಾ ಇದ್ದಾರೆ. ಇನ್ನು ಆಗಸ್ಟ್ ತಿಂಗಳು ಬಂದರೆ ನಮ್ಮ ದನದ್ದು ತಲೆ ಕೂದಲು ಬೇರೆ ಇದೆ, ಎಲ್ಲ ಒಂದು ಸತಿ ಬರ್ತಾಯಿದೆ. ಅದೇ ಸ್ವಲ್ಪ ಬೇಜಾರು. ಮನೆಯೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಈಗ. ನೋಡಬೇಕು ಅಂತ ಆಸೆ ಆಗ್ತಾಯಿದೆ, ತುಂಬ ದಿನ ಆಯಿತು ಹೋಗ್ಬಿಟ್ಟು. ಎಲ್ಲ ಒಳಗಿಂದೆಲ್ಲ ರೆಡಿ ಆಗಿದೆ ಅಂತೆ. ಇವಾಗ ಹೊರಗಿಂದೊಂದಿದೆ, ಸ್ವಲ್ಪ ಚಪ್ರ ಹಾಕ್ಕೋಬೇಕು. ಹೊರಗಡೆ ಚಪ್ರ ಹಾಕ್ತಾರೋ ಏನಾದರೂ ಶೀಟ್ಗಿನ ಹಾಕ್ತಾರೋ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅದು ಸ್ವಲ್ಪ ನೋಡ್ಕೊಬರ್ಬೇಕಂತ, ನೋಡೋಣ. ಆದರೆ ಅಲ್ಲಿ ಊರೊಳಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಹಿಂಗೆ ಅಂಗನವಾಡಿಯಿಂದ ವಾಪಸ್ ಬರ್ತೀನಿ. ಇವತ್ತಿನ ಅಮಾವಾಸ್ಯೆ ಬೇರೆ. ಇನ್ನು ಈ ಕಡೆ ನಾವು ಹೊಲ್ದ ಕಡೆಯಿಂದ ಹೋಗ್ತೀವಲ್ಲ ಊರೊಳಕ್ಕೆ ಅಲ್ಲಿ 3 ದಾರಿ ಕಲಿಯೋ ಹತ್ರ ಸಖತ್ತು ಅನ್ನ, ಓಕ್ಳಿ ಮತ್ತು ದಾಟು ಅದು ಅಂತಾರಲ್ಲ, ಅದೆಲ್ಲ ಸಖತ್ತು ತೆಗ್ದಾಕ್ಸ್ಬಿಟ್ಟಿರ್ತಾರೆ. ಹಂಗಾಗಿ ಸ್ವಲ್ಪ ಭಯ ಆಗುತ್ತೆ ಹೋಗೋದಕ್ಕೆ. ನೀವು ನಂಬ್ತೀರಾ ಅಂತ ಕೇಳ್ಬೋದು, ಅಂದ್ಕೋಬೋದು. ನಂಬ್ತೀವಿ, ನಂಬಲೇಬೇಕು. ನಾನು ನಂಬ್ತೀನಪ್ಪ, ಅದೆಲ್ಲ ಕೂಡ ನಂಬ್ತೀನಿ ನಾನು. ಹಂಗಾಗಿ ಸ್ವಲ್ಪ ಯಾವುದೋ ಒಂದು ಮೂಲೆಯಲ್ಲಿ ಭಯ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇವಾಗ ನಮ್ಮ ಮನೆಯವ್ರು ಊರೊಳಕ್ಕೆ ಹೋಗಿ ಓಡಾಡ್ತಾ ಇರ್ತಾರಲ್ಲ, ಗೊತ್ತಾಗುತ್ತೆ ತೆಗ್ಸಿದಾರ ಇಲ್ಲ ಅಂತೇಳ್ಬಿಟ್ಟು. ಯಾಕೆಂದರೆ ರಾತ್ರಿ ಭಾನುವಾರನೂ ಅಮಾವಾಸ್ಯೆ ಇತ್ತು, ಇವತ್ತು ಸೋಮವಾರನೂ ಅಮಾವಾಸ್ಯೆ ಇದೆ. ರಾತ್ರಿ ತೆಗಿಸ್ತಾರೆ, ಇವತ್ತು ತೆಗಿಸ್ತಾರೆ. ಅದಕ್ಕೆ ಒಟ್ಟು ಟೋಟಲಿ ಅಲ್ಲಿ 3 ದಾರಿ ಕಲಿಯೋ ಹತ್ರ ಪಕ್ಕ ತೆಗಿಸ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಏನಾದರೂ ಮಿಸ್ಸಾಗಿ ತೆಗ್ಸಿದ್ರೆ ಹೋಗೋದಿಲ್ಲ, 1-2 ದಿನ ಬಿಟ್ಕೊಂಡು ಹೋಗ್ತೀನಿ. ಇಲ್ಲ ತೆಗ್ಸಿಲ್ಲ ಅಂತಂದರೆ ಹೋಗಿ ಆರಾಮಾಗಿ ಬರೋಣ ಅಂತ ಹೇಳಿ. ಅದೊಂದು ಎಂಟ್ರಿ ಮಾಡಿಸಿ ಬಂದರೆ ಇನ್ನು ಆಗಲೆಲ್ಲ ಹೋಗೋದೇನಿರೋದಿಲ್ಲ. ಅದಕ್ಕೆ ಹೋಗಿ ಬರಬೇಕು. ಮತ್ತು ರೇಷನ್ ಕೂಡ ಸುಮ್ಮನೆ ಮಿಸ್ ಆಗ್ತಾ ಇರುತ್ತೆ. ಇವಾಗ ಎಂಟ್ರಿ ಮಾಡಿಸ್ಕೊಂಡ್ರೆ ಅವ್ರು ಕೊಡೋದು ನೆಕ್ಸ್ಟ್ ತಿಂಗಳಿಂದ. ಅದಕ್ಕೆ ಜೊತೆಗೆ ಮಾಡಿಸ್ಬೇಕಿತ್ತು, ಅವ್ರು ಮಾಡಿಸ್ಕೊಳ್ಳಿಲ್ಲ, ಇದನ್ನು ಆಗಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೋಗಿ ಬರಬೇಕು. ಹೋಗೋಷ್ಟೊತ್ತಿಗೆ ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತೇಳಿ. ಕೆಲವರಿಗೆ ಬೋರ್ ಅನಿಸ್ತಾ ಇದೆ ಅನಿಸುತ್ತೆ ವಿಡಿಯೋ, ಬರೀ ಪಾತ್ರೆ ತಿಕ್ಕೋದು, ಬಟ್ಟೆ ಒಗೆಯೋದು, ಮನೆ ಕೆಲಸನೇ ಅಂತ ಇರೋದೇ ಅಷ್ಟು ಫ್ರೆಂಡ್ಸ್. ನಮ್ಮದು ಡೈಲಿ ವ್ಲಾಗ್ ಅಂದರೆ ಇರೋದೇ ಲೈಫ್ ಸ್ಟೈಲ್ ಅಷ್ಟೇ. ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅದು ಥರ ನಾವು ಶೇರ್ ಮಾಡ್ಕೊಳ್ತೀವಿ. ಅದನ್ನು ಬಿಟ್ಟರೆ ಇನ್ನು ಬೇರೆದೆಲ್ಲ ಕೂಡ ಇಲ್ಲ. ಒಟ್ಟು ನಮ್ಮ ಜೀವನದಲ್ಲಿ ನಮ್ಮ ಇವತ್ತಿನ ಕೆಲಸ ಏನಿದೆ, ನಾನು ಏನು ಕೆಲಸ ಮಾಡ್ತಾಯಿರ್ತೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಕೆಲವ್ರಿಗೆಲ್ಲ ಬೋರ್ ಅನ್ನಿಸ್ತಾ ಇದೆ ಅನಿಸುತ್ತೆ. ಇರಲಿ, ಏನು ಮಾಡೋಕ್ಕಾಗೋದಿಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಒಟ್ಟು ಊರೊಳಗೆ ಹೋದ್ರಂತೂ ಪಕ್ಕ ಅದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಬರ್ತೀನಿ. ಇಲ್ಲ ಅಂತಂದರೆ ಹಿಂಗೆ ವಾಪಸ್ ಬರ್ತೀನಿ. ಇನ್ನು ನಮ್ಮ ಮನೆಯವರು 2 ಗಂಟೆಗೆ ಬನ್ನಿ ಅಂತಂದರೆ 2:15 ಬಂದರು. ಅಲ್ಲಿಗೂ ಟೈಮ್ ಆಗ್ಬಿಡ್ತು. ಇನ್ನು ಅವ್ರು ಬರೋಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ರೆಡಿ ಆಗಿದ್ದೆ. ಇನ್ನು ಬಂದ ತಕ್ಷಣವೇ ತಾಯಿ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಆಗಲೇ ಮಧ್ಯಾಹ್ನ ಟೈಮೆಲ್ಲ ಸ್ವಲ್ಪ ಬಿಸಿಲು ಚುರುಕಾಗೇ ಇತ್ತು, ಪರವಾಗಿಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ಇನ್ನು ಹೋಗಿ ಅಲ್ಲಿ ಟೀಚರ್ ಕೂಡ ಇಷ್ಟೊತ್ತು ಮಾಡೋದು ಅಂತ ಹೇಳಿದರು. ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನು ಅಲ್ಲೇ ತುಂಬ ಲೇಟ್ ಆಗಿಬಿಡ್ತು. ಹೇಳ್ಬೇಕಂದ್ರೆ ನಾನು ಹೋಗಿರೋದು ಲೇಟ್ ಆದರೂ ಕೂಡ ಅವ್ರ ಕೆಲಸನೇ ಬೇಗ ಆಗಲಿಲ್ಲ, ತುಂಬ ಲೇಟ್ ಆಯಿತು. ಇನ್ನು ಸಾಯಂಕಾಲ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 3:30 ಆಯಿತು. ಇನ್ನು ಡೈರೆಕ್ಟಾಗಿ ಗುಂಡನ್ನು ಕೂಡ ಕರ್ಕೊಂಡು ಬಂದುಬಿಟ್ಟೆ. ಇನ್ನು ಮತ್ತೆ ನಾಳೆನೂ ಬರಬೇಕಂತ ಹೇಳಿದ್ರು ಅವರು. ಹಾಗಾಗಿ ಬಿಡಂತೇಳ್ಬಿಟ್ಟು ಮನೆ ಹತ್ರ ಕೂಡ ಹೋಗಲಿಲ್ಲ. ಹಿಂಗೆ ಅಂಗನವಾಡಿಯಿಂದ ಹಿಂಗೆ ವಾಪಸ್ ಬಂದಿದ್ದೇ ವಾಸಿ ಆಯಿತು ಅನ್ನಿಸ್ತು. ಇನ್ನು ನಾವು ಬಂದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು. ಮತ್ತು ಪಾರ್ವತಮ್ಮ ಅನ್ನೋ ಸಿಸ್ಟರ್ ಕಮೆಂಟ್
ಕಮೆಂಟ್ ಮಾಡಿದರು, ಕೋಳಿ ಅವೆಲ್ಲ ನಿಮ್ಮವೇನಾ ಅಂತ ಹೇಳ್ಬಿಟ್ಟು, ನಿಮ್ಮವ ಓನರ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿರೋ ಪ್ರತಿಯೊಂದು ಕೂಡ ನಮ್ಮದು ಸ್ವಂತ ಅನ್ನೋದೇನಿಲ್ಲ. ಕುರಿ ಮುಂಚೆ ಇದ್ದು ಕುರಿ ಇವಾಗಿಲ್ಲ, ಮತ್ತು ಹಸು ಕೋಳಿ ಪ್ರತಿಯೊಂದು ಕೂಡ ಓನರ್ದೆ. ನಮ್ಮದು ಅನ್ನೋದು ಸ್ವಂತ ಏನಿದೆ ಅಂದರೆ ನಮ್ಮ ಮನೇಲಿರೋ ಸಾಮಾನು ಐಟಮ್ ಒಂದು ಬಿಟ್ಟರೆ ನಮ್ಮದು ಏನು ಕೂಡ ಇಲ್ಲ, ಪ್ರತಿಯೊಂದು ಓನರ್ದೇ. ಇನ್ನು ನಾವು ಬಂದುಬಿಟ್ಟು ತೋಟಕಾಯರು ಅಷ್ಟೇ. ಇಲ್ಲಿರೋದಂತೂ ಏನು ಕೂಡ ನಮ್ಮದೇನು ಸ್ವಂತ ಅನ್ನೋದು ಏನೂ ಇಲ್ಲ. ಎಲ್ಲ ಪ್ರತಿಯೊಂದು ಕೂಡ ಅವ್ರದ್ದೇ. ಹಂಗಾಗಿ ಕೋಳಿ ಎಲ್ಲ ಕೂಡ ಅವರವೇ. ನಾವು ಚೆನ್ನಾಗಿ ನೋಡ್ಕೊತೀವಿ ಸಿಸ್ಟರ್. ಏನು ಗೊತ್ತಾ, ಇವಾಗ ಮೊಟ್ಟೆ ಕೂಡ ನಾವು ಒಂದು ಮೊಟ್ಟೆನೂ ನಾವು ಮನೆಗೆ ಯೂಸ್ ಮಾಡ್ಕೊಳ್ಳಲ್ಲ ಗೊತ್ತಾ. ಅಸಲು ಗುಂಡನ್ನು ಕೂಡ ನಾವು ಒಂದು ಮೊಟ್ಟೆ ಸಮೇತ ನಾಟಿ ಮೊಟ್ಟೆ ಬೇಯಿಸ್ಕೊಡಲ್ಲ. ಬೇಕಂದರೆ ನಾವು ಹೊರಗಿಂದ ತಂದು ಕೊಡ್ತಾರೆ ನಮ್ಮ ಮನೆಯವರು. ಮತ್ತು ಅವನು ಅಂಗನವಾಡಿಯಲ್ಲಿ ಕೂಡ ತಿಂತಾ ಇರ್ತಾನಲ್ವ, ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಪ್ರತಿಯೊಂದು ಮೊಟ್ಟೆ ಜೋಪಾನವಾಗಿ ಅವೆಲ್ಲನ ಇಡ್ಲಿ ನಮ್ಮ ಮನೆಯವ್ರು ತೊಗೊಬಂದು ಎತ್ತಿಟ್ಬಿಟ್ಟು ಮತ್ತೆ ಆರಿಗೆ ಕುಂದಿರಿಸ್ತಾರೆ ಅವನ್ನ ಮರಿ ಮಾಡಲಿ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಮರಿ ಎಲ್ಲ ಆಗಿದ್ದಾವೆ, ಕೋಳಿ ಕೂಡ ಆಗ್ತಾ ಇದ್ದಾವೆ. ಹಾಗಾಗಿ ಸದ್ಯಕ್ಕೆ ನಮ್ಮದು ಅನ್ನೋದು ಏನೂ ಇಲ್ಲ ಸಿಸ್ಟರ್. ಇಲ್ಲಿ ನಾವು ಇರೋವರೆಗೂ ಅಷ್ಟೇ ಸಾಕಿ ಇರೋದಕ್ಕೆ ಒಂದು ಸ್ವಲ್ಪ ಗೂಡಾದರೂ ಕೊಟ್ಟಿದ್ದಾರೆ, ಅದೇ ಖುಷಿ ನಮಗೆ. ಹಂಗಾಗಿ ಇನ್ನು ನೋಡ್ತಾ ಇರ್ಬೋದು, ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಸ್ಟಾರ್ಟಿಂಗ್ ಬೇಗ ಬಂದಿದ್ದೆ ವಾಸಿ ಆಯಿತು ಅನಿಸುತ್ತೆ. ಎಲ್ಲಾದರೂ ಮನೆ ಹತ್ರ ಇನ್ನೂ ಹೋಗ್ಬಿಟ್ಟಿದ್ರೆ ಇನ್ನು ಪವಿತ್ರ ಜೊತೆ ಅಲ್ಲೇ ಮಾತಾಡ್ಕೊಂಡು ಅಲ್ಲೇ ಸೆಟ್ ಆಗಿಬಿಡ್ತಿದೆ. ಇನ್ನು ಮಳೆಯಲ್ಲೇ ಸಿಗಾಕ್ಕೋಬೇಕಾಗಿತ್ತು. ನೋಡ್ಬೋದು ಎಷ್ಟು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬಿಸಿಬಿಡ್ತು. ಇದೆಲ್ಲ ಕೂಡ ಎತ್ತಿಡೋಣ ಅನ್ನೋಷ್ಟರಲ್ಲೇ ನಾವು ಮಳೆ ಕೂಡ ಸ್ಟಾರ್ಟ್ ಆಯಿತು. ಹಂಗಾಗಿ ಬಿಡಲಿ ಆಮೇಲೆ ಅಂತೇಳ್ಬಿಟ್ಟು ನಾನು ಗುಂಡ ಇಬ್ಬರೇ ಇದ್ದಿದ್ದು. ಇನ್ನು ನಮ್ಮ ಮನೆಯವರು ಇನ್ನು ಮನೆ ಹತ್ರ ಕೂಡ ಬಂದಿರಲಿಲ್ಲ. ಅವ್ರಿಗೆ ಏನಾದರೂ ಕೆಲಸ ಇದ್ರಂತೂ ಊರೊಳಗೆ ಹೋದ್ರೆ ಬೇಗ ಬರೋದೇ ಇಲ್ಲ. ಇನ್ನು ನೋಡ್ತಾ ಇರ್ಬೋದು, ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂತು, ಗಾಳಿ ಕೂಡ ಅಷ್ಟೇ ಗಾಳಿ ಬರ್ತಾಯಿತ್ತು. ಇನ್ನು ನಾನು ಗುಂಡ ಒಳಗಡೆ ಹೋಗ್ಬಿಟ್ಟು ಇನ್ನು ಬಾಗ್ಲು ಹಾಕ್ಕೊಂಡು ಇನ್ನು ಸುಮ್ಮನೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ವಿ. ಇನ್ನು ಇರೋದು ಏನಾಯಿತು, ಫುಲ್ಲು ಸಿಕ್ಕಾಪಟ್ಟೆ ಗಾಳಿ ಮಳೆ ಅಲ್ವಾ. ಇನ್ನು ಸ್ವಲ್ಪ ಟೀ ಆದರೂ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಟೀಗೆ ಇಟ್ಟಿದ್ದೀನಿ. ಇನ್ನು ಒಂದು ಕಡೆ ಅಡುಗೆಗೆ ಇಟ್ಕೊಂಡು ಇನ್ನೊಂದು ಕಡೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ, ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ನ ಕೂಡ ಇಟ್ಟಿದ್ದೆ. ಇಟ್ಬಿಟ್ಟು ಸ್ವಲ್ಪ ಇವು ಹೆಸ್ರು ಕಾಳು ಬೇಯಿಸ್ಬಿಟ್ಟು ಕ್ಯೂಸಾಂಬ್ರ ಮಾಡೋಣ, ಬಿಸಿ ಅನ್ನ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಖಾರವಾಗಿ ಇನ್ನು ಮಾಡಿದೆ. ನಮಗಂತೂ ಫೇವ್ರೇಟು ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಅರ್ಜೆಂಟಿಗೆ ಬೇಳೆ ಬೇಯಿಸ್ಬಿಟ್ಟು, ಇಲ್ಲ ಅಲಸಂದಿ ಕಾಳು ಇದ್ರೆ ಅಲಸಂದಿ ಕಾಳು, ಇಲ್ಲ ಹೆಸರು ಕಾಳು, ಏನಾದರೂ ಕಾಳು ಐಟಮ್ ಇದ್ರಂತೂ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿ ಆ ರಸ ಇರುತ್ತಲ್ಲ ಅದಕ್ಕೆ ಸುಮ್ಮನೆ ಒಂದು ಸಿಂಪಲಾಗಿ ಒಂದು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಅಷ್ಟು ಸ್ವಲ್ಪ ಬೇಯಿಸ್ಕೊಳ್ಳೋದಾದ್ರೆ ಬೇಯಿಸ್ಕೊಬೋದು, ಇಲ್ಲ ಹುರ್ಕೊಳ್ಳೋದಾದ್ರೆ ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಯೂಚ್ಬಿಟ್ರಂತೂ ಸಖತ್ತಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಹುಣಸೆಹಣ್ಣು ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಜವಾಗ್ಲೂ ಒಂದು ಟೈಮ್ಗಾಗಲಿ 2 ಟೈಮ್ಗಾಗಲಿ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು. ಅದಕ್ಕಿನ್ನು 1 ಟೈಮ್ ಅಂತ ಹೇಳ್ಬಿಟ್ಟು ಇನ್ನು ಸಿಂಪಲಾಗೆ ಮಾಡ್ತಾಯಿದ್ದೀನಿ. ಇನ್ನು ಗುಂಡ ಕೂಡ ವೇಟ್ ಮಾಡ್ತಾ ಇದ್ದ, ಸುಮ್ಮನೆ ಅಮ್ಮ ನನಗೂ ಸ್ವಲ್ಪ ಕೊಡಮ್ಮ ಅಂತ ಹೇಳ್ಬಿಟ್ಟು. ಅವನಿಗೂ ಅಷ್ಟೇ ಇತ್ತೀಚೆಗೆ ಏನು ಕೂಡ ನಾವು ಜಾಸ್ತಿ ಕೊಡೋದಿಲ್ಲ, ಟೀ ಆಗಲಿ ಕಾಫಿ ಆಗಲಿ. ನಾನು ಕೂಡ ತುಂಬ ಅವಾಯ್ಡ್ ಮಾಡಿದ್ದೀನಿ. ಇನ್ನು ಇವಾಗ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ನಮ್ಮ ಮನೆಯವರು ಕೂಡ ಬಂದರೆ ಕುಡಿತಾರೆ ಅಂತ ಹೇಳ್ಬಿಟ್ಟು. ಮತ್ತು ಸ್ಮಿತಾ ಅನ್ನೋ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದ್ರು. ಇತ್ತೀಚೆಗೆ ಸ್ವಲ್ಪ ಜನ ಎಲ್ಲ ಕೂಡ ಹೊಸಬರು ಬರ್ತಾ ಇದ್ದಾರೆ, ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋದಿಲ್ಲಲ್ವ, ಅದಕ್ಕೆ ಕಮೆಂಟ್ ಕೂಡ ಮಾಡಿದರು ಸ್ಮಿತಾ ಅನ್ನೋ ಸಿಸ್ಟರು. ನಿಮ್ಮದು ಯಾವ್ರು ಅಂತ ಹೇಳ್ಬಿಟ್ಟು. ನಾವು ಇವಾಗ ಪ್ರೆಸೆಂಟ್ ಇರೋದು ಹಿರಿಯೂರು, ಅಂದರೆ ನಮ್ಮ ಗಂಡನ ಮನೆ ಬಂದುಬಿಟ್ಟು ಹಿರಿಯೂರು ತಾಲೂಕು, ಒಂದು ಹಳ್ಳಿ, ನಮ್ಮದು ಚಿಕ್ಕ ಹಳ್ಳಿ. ಹಳ್ಳಿ ಹೆಸ್ರು ಬಂದುಬಿಟ್ಟು ಮಾವಿನ ಮಡು ಅಂತ ಹೇಳ್ಬಿಟ್ಟು ಇಲ್ಲಿದ್ದೀವಿ. ನಾವು ಬಂದುಬಿಟ್ಟು ನಮ್ಮೂರ ಪಕ್ಕ ಒಂದು ತೋಟ ಇದೆ. ಇನ್ನು ತೋಟ ನೋಡಿಕೊಂಡು ಸದ್ಯ ನಮ್ಮ ಫ್ಯಾಮಿಲಿ ಇಲ್ಲೇ ಉಳ್ಕೊಂಡಿದ್ದೀವಿ. ಇನ್ನು ನಮಗೂ ಊರೊಳಗೆ ಬಂದುಬಿಟ್ಟು 1-2 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಹೋಗೋದು ಬರೋದು ಆ ಥರ ಎಲ್ಲ ಮಾಡ್ತಾಯಿರ್ತೀವಿ. ಇನ್ನು ನಮ್ಮದು ಕೂಡ ಫ್ಯಾಮಿಲಿ ಎಲ್ಲನೂ ಇದೆ, ಅತ್ತೆ ಮಾವ ಮತ್ತು ನಮ್ಮ ಭಾವನ ಮಕ್ಕಳು, ನಮ್ಮ ಪವಿತ್ರ, ನಾವು ಎಲ್ಲರೂ ಕೂಡ ಜೊತೆಗೆ ಇದ್ದಿದ್ದು ಇಷ್ಟು ದಿನ. ನಾವು ರೀಸೆಂಟಾಗಿ ಒಂದು 3 ಮಂತ್ಸ್ ಆಯ್ತು ಇಲ್ಲಿಗೆ ಬಂದುಬಿಟ್ಟು, ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಇಲ್ಲಿಗೆ ಬಂದ್ವಿ. ಇಲ್ಲ ಇವಾಗ ಇದ್ದೀವಿ. ಇನ್ನು ಫ್ಯಾಮಿಲಿ ಕೂಡ ನಮ್ಮದು ಬಂದುಬಿಟ್ಟು ಹಿರಿಯೂರು ತಾಲೂಕು ಬರುತ್ತೆ, ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ. ಇನ್ನು ಹೊಸಬ್ರಿಗೆ ಸ್ವಲ್ಪ ಗೊತ್ತಿರಲ್ಲಲ್ವ, ಕೇಳ್ತಾ ಇರ್ತಾರೆ. ಯಾರಾದರೂ ಈ ಕಡೆ ಶಿರಾ, ತುಮಕೂರು ಅವೆಲ್ಲ ಕೂಡ ನಮಗೆ ಸ್ವಲ್ಪ ಹತ್ರನೇ ಆಗುತ್ತೆ. ಶಿರಾನು ತುಂಬ ಹತ್ರ ಆಗುತ್ತೆ, ತೀರಾ ಅಷ್ಟು ದೂರ ಆಗಲ್ಲ. ಇನ್ನು ಹಿರಿಯೂರು, ಶಿರಾ, ತುಮಕೂರು ಮತ್ತು ಇದು ಜೋಗನಹಳ್ಳಿ ಅಂತ ಬರುತ್ತಲ್ಲ ಅದು, ಆ ಕಡೆ ಸೈಡೆಲ್ಲ ಕೂಡ ಸ್ವಲ್ಪ ಹತ್ರನೇ ಆಗುತ್ತೆ, ತೀರಾ ಅಷ್ಟು ದೂರ ಏನಾಗೋದಿಲ್ಲ. ಇನ್ನು ನನ್ನ ತವ್ರ ಮನೆ ಬಂದುಬಿಟ್ಟು ಚಳ್ಳಕೆರೆ ಹತ್ರ ಒಂದು ಹಳ್ಳಿ, ನಮ್ಮದು ಚಳ್ಳಕೆರೆ ತಾಲೂಕು ಬರುತ್ತೆ ಅಮ್ಮರ ಮನೆ. ನಮ್ಮ ಗಂಡನ ಮನೆ ಬಂದುಬಿಟ್ಟು ಹಿರಿಯೂರು ತಾಲೂಕು ಬರುತ್ತೆ. ಇಷ್ಟೇ. ಮತ್ತು ಫೋನ್ ಬಗ್ಗೆ ಕೂಡ ಕೇಳಿದ್ರಿ. ಅದು ಫೋನ್ ಬಗ್ಗೆ ಸ್ವಲ್ಪ ಡೀಟೇಲ್ಸಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಫೋನ್ ಬಗ್ಗೆ ಕೂಡ ಹೇಳ್ತೀನಿ, ನಮ್ಮ ಮನೆಯವ್ರನ್ನ ಕೇಳಬೇಕಾಗುತ್ತೆ. ಯಾಕೆಂದರೆ ನಾವು ತೊಗೊಂಡಾಗಲೇ ಒಂದು 3 ವರ್ಷ 4 ವರ್ಷ ಆಗ್ತಾಯಿದೆ.
ಅವಾಗ ತಗೊಂಡಾಗ ಇದು ಎಷ್ಟಿತ್ತು ರೇಟು ಮತ್ತು ಇದ್ರು ಅದೇನೇನೋ ಹೇಳ್ತಾ ಇರ್ತಾರೆ, ಇದು ಅಂದರೆ ಫೋನ್ ಹೆಸ್ರೆಲ್ಲ ಕೂಡ ಅದು ಸ್ವಲ್ಪ ಕೇಳ್ಕೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಮತ್ತು ಏನು ಗೊತ್ತಿಲ್ಲ ಸುಮ್ಮನೆ ಹೇಳೋದಕ್ಕಾಗೋದಿಲ್ಲ. ಫೋನಂತೂ ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ, ಬಟ್ ಸ್ಟೋರೇಜ್ ಅಂತೂ ಆಗ್ತಾಯಿಲ್ಲ. ಇನ್ನು ಹಳೆಯ ವಿಡಿಯೋ ಎಲ್ಲ ಕೂಡ ಡಿಲೀಟ್ ಮಾಡಬೇಕು ಮತ್ತು ಹೊಸ ಈ ವಿಡಿಯೋ ಎಲ್ಲ ಮಾಡ್ಕೋಬೇಕಾಗ್ತಾಯಿದೆ. ನನಗೆ ಅದೇ ತಲೆನೋವು ನಿಜವಾಗ್ಲೂ. ಯೂಟ್ಯೂಬ್ ಮಾಡ್ತೀವಿ ಅಂತಂದರೆ ತುಂಬ ಒಳ್ಳೆ ಫೋನ್ ಇಟ್ಕೊಂಡೆ ಯೂಟ್ಯೂಬ್ ಮಾಡಬೇಕಾಗುತ್ತೆ. ಇಲ್ಲ ಒಂದು ವೀಡಿಯೋಸು ಇಟ್ಕೊಳ್ಳೋಕ್ಕಾಗಲ್ಲ, ಒಂದು ಫೋಟೋನು ನಮಗೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಹಂಗಾಗ್ತಾ ಇರುತ್ತೆ. ಹಾಗಾಗಿ ತೊಗೊಂಡ್ರೆ ಒಂದು ಒಳ್ಳೆ ಫೋನೇ ತೊಗೋಬೇಕು. ಸದ್ಯಕ್ಕೆ ಇದಿದೆ, ಇದನ್ನು ಮತ್ತೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡೋದು, ಮತ್ತು ಹೊಸ ವೀಡಿಯೋ ಮಾಡ್ಕೊಳ್ಳೋದು ಹಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ಸಂಜೆ ಆಯಿತು, ಇನ್ನು ಕಾಳು ಕೂಡ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಇನ್ನು ಗುಂಡಿಗೆ ಸ್ವಲ್ಪ ಹಾಕ್ಕೊಟ್ಟೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 6:50 ಆಗ್ತಾಯಿದೆ. ಇನ್ನು 7 ಗಂಟೆ ಹತ್ತತ್ರ ಆಗ್ತಾಯಿದೆ. ಅಂತೂ ಇಂತೂ ಮಳೆ ಬಿಡ್ತು, ಸಖತ್ತು ಮಳೆ ಬಂದುಬಿಡ್ತು ಬಿಡಿ. ಅಂದರೆ ಬಿಸಿಲು ಹಂಗಿತ್ತು, ನೆನ್ನೆ ಕೂಡ ಹಂಗೆ ಇತ್ತು, ಇವತ್ತು ಬಿಸಿಲು ಹಂಗಿತ್ತು. ಸಂಜೆನೇ ಸ್ಟಾರ್ಟ್ ಆಗಿಬಿಟ್ಟಿದೆ, ಸಖತ್ತು ಮಳೆ. ಚೆನ್ನಾಗಿ ಬಂತು, ಫುಲ್ಲು ನೀರೆಲ್ಲ ಹರಿದೋಗೋ ಥರ ಚೆನ್ನಾಗಿ ಬಂತು. ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ಸ್ವಲ್ಪ ಪಾತ್ರೆ ಕೂಡ ಇದ್ವು, ಮತ್ತು ಹಂಗೆ ಇರ್ತಾವೆ ಅಂತೇಳ್ಬಿಟ್ಟು ಅವನು ತೊಳೆದಿಟ್ಟೆ. ಹೊಟ್ಟೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಫುಲ್ಲು ಸೋರುತ್ತೆ ಮನೆ, ನಾನೇನು ಅಂದ್ಕೊಂಡೆ. ಇವತ್ತು ಬಂದಿರೋ ಮಳೆಗೆ ಈ ಕಡೆ ಇದೆ ಅಲ್ವಾ ಶೀಟು, ಒಳಗಡೆ ಎಲ್ಲ ಕೂಡ ನೀರು ಫುಲ್ಲು ನೀರು ಬಂದುಬಿಡ್ತು. ಬಾಕ್ಲು ಹಾಕಿದ್ರೂ ಕೂಡ ಒಳಗಡೆ ಎಲ್ಲ ಫುಲ್ಲು ನೀರೆಲ್ಲ ಸುಮ್ಮನೆ ಬರ್ತಾನೆ ಇತ್ತು. ಬಾಕ್ಲು ಹಾಕಿದ್ರೂ ಸಮೇತ ನೀರು ಬರ್ತಾಯಿತ್ತು. ಫುಲ್ಲು ಲೈನ್ ಸುತ್ತನೂ ಆ ಶೀಟ್ ಹಾಕಿರ್ತಾರಲ್ವ, ಶೀಟಿಂದ ಹಂಗೆ ಕೆಳಗಡೆ ಬೀಳ್ತಾಯಿದೆ. ಅದು ಹೊರಗಡೆ ಬರೋ ಥರ ಆಗ್ತಿಲ್ಲ ಅನಿಸುತ್ತೆ ಶೀಟು. ಇದು ಒಟ್ಟು ಒಳಗಡೆ ಕೂಡ ಬರ್ತಾಯಿದೆ. ಅವು ಯಾವ ಥರ ಬರ್ತದೆ ನನಗೂ ಕೂಡ ಸರಿಯಾಗಿ ಗೊತ್ತಾಗಲಿಲ್ಲ. ಅದು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಮಾಡಲಿಲ್ಲ. ಬಟ್ ಎಲ್ಲ ಕಡೆನೂ ನೀರು ಬರ್ತಾಯಿದೆ, ಸೋರ್ತಾಯಿದೆ. ರಾಗಿ ಚೀಲದಲ್ಲಿ ಕೂಡ ಇವತ್ತು ನೀರು ಬಂತು. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಇಷ್ಟೊತ್ತಾದರೂ. ಒಂದು ಸ್ವಲ್ಪ ರಾಗಿ ಚೀಲ ಬೇರೆ ಕಡೆ ಹಾಕ್ಸೋಣ ಅಂದ್ಕೊಂಡೆ. ಇಷ್ಟು ದಿನ ಅಲ್ಲಿ ನೆನೀತಾ ಇರಲಿಲ್ಲ. ಇವತ್ತು ಬಂದಿರೋ ಮಳೆಗಂತೂ ರಾಗಿ ನೆನೆದ್ಬಿಟ್ಟಿದ್ದಾವೆ. ನಾಳೆ ಬೆಳಗ್ಗೆ ಬೇರೆ ಚೀಲಕ್ಕೆ ಹಾಕ್ಸ್ಬೇಕು, ಸ್ವಲ್ಪ ಬಿಸಿಲಿಗೇನು ಹಾಕ್ಬಿಟ್ಟು. ಇಲ್ಲಾಂದರೆ ಒಳಗಡೆ ಮೊಳಕೆ ಬಂದುಬಿಟ್ಟು ಇಲ್ಲ ಒಂಥರ ಉಂಡೆ ಆಗ್ಬಿಟ್ಟು ಬೂಸ್ಟ್ ಥರ ಬಂದುಬಿಡ್ತವೆ. ಅದಕ್ಕೆ ತೆಗಿಸ್ಬೇಕು ಅವು ಫಸ್ಟು. ಅವು ಸೀಟಿಗೆ ಅವು ಬಂದು ನೋಡಿ, ಎಲ್ಲ ಕ್ಲೀನ್ ಮಾಡಿದೆ ಇಷ್ಟೊತ್ತು. ಅವೆಲ್ಲ ಸುಮ್ಮನೆ ಎಲ್ಲಂದ್ರೆಲ್ಲ ಇಟ್ಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ದೀನಿ. ಕೋಳಿ ಅಲ್ಲೇ ಇರೋದು 5 ಮರಿ, ಒಂದು ದೊಡ್ಡ ಕೋಳಿ ಆ ಕಡೆನೇ ಇದ್ದಾವೆ. ಇಷ್ಟೊತ್ತಾದರೆ ಸಾಕು, 7 ಗಂಟೆ ಒಳಗೆ ಬಂದುಬಿಟ್ಟು ಗೂಡು ಸೇರ್ಕೋತವೆ. ಏನು ತಿನ್ನೋದು, ಅಕ್ಕಿ ತಿಂತಾನೆ ನೋಡಿ ಇವನು. ಅಲ್ಲಿ ಕೋಳಿಗೆ ಹಾಕಕ್ಕಂತ ಅಕ್ಕಿ ಇಟ್ಟಿದ್ರೆ ಅವ್ನು ತೊಗೊಂಬಂದು ಬಾಯಿಗೆ ಹಾಕೊಂಡಿದ್ದಾನೆ ತಿನ್ನೋದಕ್ಕೆ. ಹಾಕ್ಬೇಡ ಬಿಡಪ್ಪ, ಇನ್ನೇನು ಕತ್ಲಾಯಿತು, ಬೆಳಗ್ಗೆ ಅಷ್ಟೊತ್ತಿಗೆ ಹಾಕುವಂತೆ ಅಂತ ಹೇಳಿದೆ. ಅದಕ್ಕೆ ಇವಾಗ ಅವನ ಬಾಯಲ್ಲಿ ಹಾಕ್ಕೊಂಡು ಅಗಿತಾ ಇದ್ದಾನೆ. ಚೆನ್ನಾಗಿದ್ದಾವೆ. ಮೊನ್ನೆ ನಾನು ಅಕ್ಕಿ ಕ್ಲೀನ್ ಮಾಡಿದ್ನಲ್ವಾ, ನುಚ್ಚಕ್ಕಿ ಎತ್ತಿಟ್ಟಿದ್ದೆ ಕೋಳಿಗೆ ಅಂತಂದು, ಅವು ತಿಂತಾ ಇರೋದು. ಯಾವಾಗಲೂ ತಿನ್ನಲ್ಲ, ಮಕ್ಕಳಾಗಲಿ ದೊಡ್ಡವರಾಗಲಿ ಅಕ್ಕಿ ತಿನ್ನಬಾರ್ದು. ಹಾಕ್ತೀನಿ ಅಂತ ತೊಗೊಂಡ, ಅದಕ್ಕೆ 1-2 ಕಾಳಷ್ಟು ಬಾಯಿಗೆ ಹಾಕ್ಕೊಂಡು ಅಗಿತಾ ಇದ್ದಾನೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ಶಾರ್ಟ್ ವಿಡಿಯೋ ಥರ ಹಾಕಿ ಮತ್ತು ಇದು ಲಿಂಕ್ನ ಅಲ್ಲಿ ಆ್ಯಡ್ ಮಾಡಿದ್ದೆ. ಸುಮಾರು ಜನ ಅಲ್ಲಿ ನೋಡಿಬಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಯಾರಾದರೂ ಇನ್ಸ್ಟಾಗ್ರಾಮಿಂದ ನೋಡಿಬಿಟ್ಟು ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಹೊಸಬ್ರೆಲ್ಲ ಕೂಡ ಕಮೆಂಟ್ ಮಾಡ್ತಾಯಿದ್ದೀರಾ, ತುಂಬ ಖುಷಿ ಆಗುತ್ತೆ ನನಗಂತೂ. ಅದೇ ಅಲ್ಲಿಂದ ಬಂದವರು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದೀರಾ ಅಂತೇಳ್ಬಿಟ್ಟು. ಪರವಾಗಿಲ್ಲ, ಆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಶಾರ್ಟ್ ವಿಡಿಯೋ ಹಾಕಿರೋದ್ರಿಂದ ಕೂಡ ಇಲ್ಲಿ ಸಬ್ಸ್ಕ್ರೈಬ್ಸು ಬರ್ತಾಯಿದೆ, ಮತ್ತು ಸ್ವಲ್ಪ ವ್ಯೂಸ್ ಕೂಡ ಬರ್ತಾಯಿದೆ. ಹಿಂಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ಅಂದರೆ ವಿಡಿಯೋಗೂ ಸ್ವಲ್ಪ ಕಮ್ಮಿ ಆಗ್ತಾಯಿದೆ, ಅದಕ್ಕೋಸ್ಕರ ಕಮ್ಮಿ ಆಗದೆ ಇರೋ ಥರ ನೋಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾಯಿರಿ. ನಾನು ಅದು ಸ್ವಲ್ಪ ಮನೆಯ ಬಗ್ಗೆ ಹೋಗೋಣ ವಿಡಿಯೋ ಮಾಡ್ಕೊಳೋಣ ಅಂತ ನೋಡ್ತಾ ಇದ್ದೀನಿ, ಬಟ್ ಹೋಗೋದಕ್ಕೆ ಆಗಲಿಲ್ಲ ನನಗೆ. ರೇಖಾ ಸಿಸ್ಟರು ಮೊನ್ನೆನೇ ಕಮೆಂಟ್ ಮಾಡಿದರು, ಅದೇ ಇಲಿ ಕಾಟ ಜಾಸ್ತಿ ಇದೆ ಅಲ್ವಾ, ನೀವು ಆರಾಮಾಗಿ ಅಲ್ಲಿ ಇರ್ಬೋದಾಗಿತ್ತು ಅಂತ ಹೇಳಿಬಿಟ್ಟು. ನಾವು ಸ್ಟಾರ್ಟಿಂಗ್ ಬಂದಾಗ ಕೂಡ ಅದೇ ಪ್ಲ್ಯಾನೇ ಇದ್ದಿದ್ದು. ಬಟ್ ಅದೆಲ್ಲ ನೋಡಿದ ಮೇಲೆ ನಮಗೆ ಒಂದೇ ಒಂದು ಅನಿಸಿದ್ದೇನೆಂದರೆ ಅದು ಯಾಕೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಅದು ಏನಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ನಾಳೆ ವ್ಲಾಗಲ್ಲಿ, ಅಂದರೆ ನಾಳೆ ವ್ಲಾಗಲ್ಲಿ ಇಲ್ಲ
ನಾಡಿದ್ದು ವ್ಲಾಗಲ್ಲಾದರೂ ಶೇರ್ ಮಾಡ್ಕೊಳ್ತೀನಿ. ಅದು ಮಾಡೇ ಮಾಡ್ತೀನಿ ವಿಡಿಯೋ. ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಗೊತ್ತಿರುತ್ತೆ ಕೆಲವರಿಗೆ, ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಫ್ಯಾಮಿಲಿ ಅಂತ ಇದ್ದಾಗ, ಮಕ್ಕಳು ಸಂಸಾರ ಅಂತ ಇದ್ದಾಗ ಎಲ್ಲ ಕೂಡ ಕರೆಕ್ಟಾಗಿದ್ದರೆ ಒಳ್ಳೆಯದಾಗುತ್ತೆ. ಹಂಗಾಗಿ ಅದು ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.